ಈಗ ಅಲ್ಲೇನಾಗಿತ್ತು ಆರ್ ಎನ್ ರವಿ ಅಂತಂದರೆ 10 ಬಿಲ್ಗಳನ್ನು 2ನೇ ಬಾರಿ ವಿಧಾನಸಭೆ ಪಾಸ್ ಮಾಡಿ ಕಳಿಸಿದ್ರು ಕೂಡ ಆರ್ ಎನ್ ರವಿ ಹೇಳ್ತಾ ಇದ್ರು, ಇಲ್ಲ ನಾನು ರಾಷ್ಟ್ರಪತಿಗಳಿಗೆ ಈ ಬಿಲ್ಲನ್ನು ಕಳಿಸ್ಬೇಕಾಗಿದೆ, ಆ ಕಾರಣದಿಂದ ವಿತ್ಹೋಲ್ಡ್ ಮಾಡಿದ್ದೀನಿ ಅಂತ. ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶ ಏನು ಅಂತಂದರೆ, ನೀವು 2ನೇ ಬಾರಿ ವಿಧಾನಸಭೆ ಪಾಸ್ ಮಾಡಿ ಕಳಿಸಿದಾಗ ರಾಜ್ಯಪಾಲರು ಅದಕ್ಕೆ ಅನುಮೋದನೆಯನ್ನು ಕೊಡಬೇಕು, ಇಲ್ಲ ರಾಷ್ಟ್ರಪತಿಗಳಿಗೆ ನೀವು ಕಳಿಸ್ಬೇಕು ಅಂತಕ್ಕಂಥದ್ದಿದ್ದರೆ ವಿತ್ ದ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ಕ್ಯಾಬಿನೆಟ್ ಇದ್ದರೆ ನೀವು 1 ತಿಂಗಳಲ್ಲಿ ಅದರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ನೀವು ಅನಿರ್ದಿಷ್ಟ ಅವಧಿಯವರೆಗೆ ನಾನು ಇಟ್ಕೊಂಡು ಕೊಡ್ತೀನಿ ಬಿಲ್ಗಳನ್ನು ಅಂತಕ್ಕಂಥದ್ದನ್ನು ಹೇಳುವ ಹಾಗಿಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಒಂದು ವೇಳೆ ಕೆಲ ಬಿಲ್ಗಳಲ್ಲಿ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ಕ್ಯಾಬಿನೆಟ್ ಇರೋಲ್ಲ, ಆ ಸಂದರ್ಭದಲ್ಲಿ ಇಂಡಿಪೆಂಡೆಂಟ್ ಆಗಿ ರಾಜ್ಯಪಾಲರು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ 3 ತಿಂಗಳ ಕಾಲಾವಕಾಶವನ್ನು ಇವತ್ತಿನ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ನೀಡಿದೆ. ನೀವು 1 ತಿಂಗಳಲ್ಲಿ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ಕ್ಯಾಬಿನೆಟ್ ಇದ್ದಾಗ ನೀವು ಅದನ್ನು ರಾಷ್ಟ್ರಪತಿ ಕಳಿಸ್ಬೇಕಾ ಬೇಡವಾ ಅಂತಕ್ಕಂಥದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಯಾಕಂದರೆ ಅನೇಕ ಬಾರಿ ಪ್ರೈವೇಟ್ ಬಿಲ್ಗಳಿರ್ತವೆ. ಈಗ ಸದನದಲ್ಲಿ ಪ್ರತಿ ಶುಕ್ರವಾರ ವಿಧಾನಸಭೆ ಇರ್ಬೋದು, ಲೋಕಸಭೆ ಇರ್ಬೋದು, ಒಬ್ಬ ಸದಸ್ಯ ಖಾಸಗಿ ವಿಧೇಯಕವನ್ನು ಮಂಡಿಸ್ಲಿಕ್ಕೆ ಅವಕಾಶ ಇರುತ್ತೆ. ಕೆಲವು ಬಾರಿ ಅದಕ್ಕೆ ಒಪ್ಪಿಗೆ ಕೂಡ ಸಿಗುತ್ತೆ, ಆದರೆ ಅದನ್ನು ಲಾ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಸರ್ಕಾರಗಳಿರಲ್ಲ. ಅವು ರಾಜ್ಯಪಾಲರ ಬಳಿ ಬಂದಿರ್ತವೆ, ರೇರೆಸ್ಟ್ ಆಫ್ ದಿ ರೇರ್ ಕೇಸಸ್. ಕೆಲವೊಂದು ಸಲ ಏನಾಗುತ್ತೆ, ಕೇಂದ್ರದ ಅಧಿಕಾರವನ್ನು ಮೊಟಕುಗೊಳಿಸ್ತಕ್ಕಂಥ ವಿಧೇಯಕವನ್ನು ರಾಜ್ಯ ಸರ್ಕಾರಗಳು ಪಾಸ್ ಮಾಡ್ತವೆ. ಸೊ ಅದರ ಬಗ್ಗೆ ಕಾನ್ಸ್ಟಿಟ್ಯೂಷನಲ್ ಅದರ ಒಟ್ಟಾರೆ ಪಾತ್ರತೆ ಏನು ಅನ್ನೋದ್ರ ಬಗ್ಗೆ ರಾಜ್ಯಪಾಲರು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಅಲ್ಲಿ ನಿಮಗೆ 3 ತಿಂಗಳ ಕಾಲಾವಕಾಶ ಇದೆ. ಉಳಿದಲ್ಲಿ 1 ತಿಂಗಳ ಕಾಲಾವಕಾಶ ಅಂತಕ್ಕಂಥದ್ದನ್ನು ಇವತ್ತಿನ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಅಂದರೆ ಟೈಮ್ಲೈನನ್ನು ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಣಯ ತೆಗೆದುಕೊಳ್ಳುವಾಗ ಈ ರೀತಿ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ಸ್ನಲ್ಲಿ ಇದ್ದೀವಿ ಅನ್ನುವ ಕಾರಣಕ್ಕೋಸ್ಕರ ತುಂಬ ದಿನಗಳ ಕಾಲ ಇಟ್ಕೊಂಡು ಕೂರುವಂತಿಲ್ಲ. 1 ತಿಂಗಳ ಸಮಯಾವಕಾಶದಲ್ಲಿ ಇದನ್ನು ಡಿಸ್ಪೋಸ್ ಆಫ್ ಮಾಡಬೇಕು ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ರಾಜ್ಯಪಾಲರಿಗೆ ಹೇಳಿದೆ. ನೋಡಿ, ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ಇವೆಲ್ಲ ವಿಷಯಗಳು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿವೆ. ಆದರೆ ರಾಜ್ಯಪಾಲರು ಅಂತಿಮವಾಗಿ ವೈಯಕ್ತಿಕವಾಗಿ ಕೆಲ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ಗ್ರೇ ಏರಿಯಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.